ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಮಾಗ್ಲಿ ಬೇರು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಅದನ್ನ ಆಯುರ್ವೇದದಲ್ಲಿ ಮೆಡಿಸಿನ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡ್ಕೊಂಡು ಪಿಕಲ್ ಹೇಗ್ ಮಾಡೋದು, ಟ್ರೆಡಿಷನಲ್ ಪಿಕಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ ಪಾತ್ರೆಗೆ 4ರಿಂದ 5 ಗ್ಲಾಸ್ ಅಷ್ಟು ನೀರ್ ಹಾಕೊಂಡು, ಹುಣಸೆಕಾಯಿ ಬರುತ್ತಲ್ಲ ಅದನ್ನ ನೀವು ಮಧ್ಯಕ್ಕೆ ಚೆನ್ನಾಗಿ ಅದನ್ನ ಕ್ಲೀನ್ ಮಾಡ್ಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಂಡು, ಕೊಳ್ತಿರೋದೆಲ್ಲ ನೋಡ್ಬಿಟ್ಟು ತೂತಾಗಿರೋ ಅಂತದೆಲ್ಲ ನೋಡಿ ಕ್ಲೀನ್ ಆಗಿರೋದನ್ನ ಹಾಕೊಳ್ಳಿ. ಹಾಕೊಂಡು ಅದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಾಯ್ಲ್ ಮಾಡಿ, ಆ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಬಿಟ್ಕೊಂಡಾದ್ಮೇಲೆ ಆಮೇಲೆ ಹಾಫ್ ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯಲ್ಲಿ. ಚೆನ್ನಾಗಿ ಕೂಲ್ ಆದ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆರದ್ಮೇಲೆ ಕೈ ಹಾಕಿ, ಅದಕ್ಕೆ ಮೊದಲೇ ಕೈ ಹಾಕಿ ಸ್ಮ್ಯಾಶ್ ಮಾಡಬೇಡಿ. ನೋಡಿ ಈ ತರ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು ರಸನೆಲ್ಲ ಚೆನ್ನಾಗಿ ಬರೋ ತನಕ ಚೆನ್ನಾಗಿ ಹಿಂಡ್ಕೊಳ್ಳಿ. ಹಿಂಡಾದ್ಮೇಲೆ ಇದನ್ನ ನೀವು ಒಂದು ಸ್ಟ್ರೈನರ್ ತಗೊಂಡು ಶೋಧಿಸ್ಕೊಳ್ಳಿ. ಅದನ್ನ ಒಂದ್ ಪಾತ್ರೆಗೆ, ಬೇರೆ ಪಾತ್ರೆಗೆ ಶೋಧಿಸ್ಕೊಳ್ಳಿ. ಆಮೇಲೆ ಅದಕ್ಕೆಲ್ಲ ಬರುತ್ತಲ್ಲ, ಸಿಪ್ಪೆ ಎಲ್ಲ ಬಂದಿರುತ್ತಲ್ಲ, ಅದನ್ನು ಕೂಡ ನೀವು ಕೈಯಲ್ಲಿ ಈ ತರ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಫಿಲ್ಟರ್ ಮಾಡ್ಕೊಂಡ್ರೆ ಈ ಬೀಜದಲ್ಲಿರೋದನ್ನು ಕೂಡ ಎಲ್ಲ ಹುಳಿನೂ ಬರುತ್ತೆ ಆಚೆಗೆ. ಈ ತರ ಎಲ್ಲ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದ್ ಸ್ವಲ್ಪ ದೊಡ್ಡದು ಪಾತ್ರೆ ತಗೊಳ್ಳಿ. ಆ ಪಾತ್ರೆಗೆ ನೋಡಿ ಮಾಗ್ಲಿ ಬೇರ್ ಅಂತಾರೆ ಇದನ್ನ ಈ ತರ ಉದ್ದುದ್ದಕ್ಕೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ. ನೋಡಿ ಈ ತರ ಇರುತ್ತೆ ಮಾಗ್ಲಿ ಬೇರು. ಒಳಗಡೆ ಆ ರೂಟ್ ಇರುತ್ತೆ, ಇನ್ನೊಂದು ಎಕ್ಸ್ಟ್ರಾ ರೂಟ್, ಅದನ್ನ ತೆಗಿಬೇಕು. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಆ ರೂಟ್ನು ಕೂಡ ತೆಗೆದು ಈ ತರ ಮಧ್ಯಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಒಂದು ಮಾಗ್ಲಿ ಬೇರ್ ಹಾಕೊಳ್ಳಿ. ಮತ್ತೆ ಇದಕ್ಕೆ ಜೊತೆಗೆ ಆಮ್ಲ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನೀವು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳನ್ನೇ ಕಟ್ ಮಾಡಿ ಹಾಕೊಳ್ಳಿ. ಇವಾಗ ಮಾವಿನಕಾಯಿ ಶುಂಠಿ ಅಂತಾರೆ, ಇದು ಪಿಕಲ್ಗೋಸ್ಕರ ಯೂಸ್ ಮಾಡ್ತಾರೆ. ಇದನ್ನು ನಾನು ಸಿಪ್ಪೆ ತೆಗೆದು ಈ ತರ ಸರ್ಕಲ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಒಂದು 100 ಗ್ರಾಮ್ಸ್ ಹಾಕೊಳ್ಳಿ. ಒಂದು 1/4 kg ಅಷ್ಟು ಗೋರಿಕಾಯಿನೂ ಕೂಡ ತೊಳ್ಕೊಂಡು ಚೆನ್ನಾಗಿ ನೀರೆಲ್ಲ ಹೋದ್ಮೇಲೆ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಯಾವ್ದಕ್ಕೂ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಆರದ್ಮೇಲೆ ಕಟ್ ಮಾಡಿ, ನೀರ್ ಒಂಚೂರು ಕೂಡ ಇರಬಾರ್ದು. ಹಾಗೆ ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಒಂದು 100 ಗ್ರಾಮ್ಸ್ ಹಸಿಮೆಣಸಿನ್ಕಾಯಿ ಕೂಡ ಅದಕ್ಕೆ ಈ ತರ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕೊಳ್ಳಿ ಅದನ್ನು. ಹಾಗೆ ಅದಕ್ಕೆ ನಿಂಬೆಹಣ್ಣು ಕೂಡ ಒಂದು 6ರಿಂದ 7 ನಿಂಬೆಹಣ್ಣು ಕೂಡ ಈ ತರ ನೋಡಿ ಇಷ್ಟು ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಅದನ್ನು ನಿಂಬೆಹಣ್ಣಲ್ಲೂ ಕೂಡ ಸ್ವಲ್ಪ ಕೂಡ ನೀರಿಲ್ಲದೆ ಡ್ರೈ ಆಗಿರ್ಬೇಕು, ಆಮೇಲೆ ಕಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಬಾಯ್ಲ್ ಮಾಡ್ಕೊಂಡಿದೀವಲ್ಲ ಹುಣಸೆಕಾಯ್ದು ರಸನ, ಅದನ್ನ ಹಾಕೊಳ್ಳಿ. ಎಲ್ಲ ರಸನುವೆ ಹುಳಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಅದಕ್ಕೆ ಎಲ್ಲ ರಸನು ಹಾಕೊಂಡ್ಬಿಡಿ. ಅದಕ್ಕೆ ಹಾಕೊಂಡು ಇದಕ್ಕೆ ಖಾರ ನಾನು 150 ಗ್ರಾಮ್ಸ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಅಷ್ಟೇ ಸೇಮ್ 150 ಗ್ರಾಮ್ ಅಷ್ಟು ಕಲ್ಲು ಉಪ್ಪನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೋತಾ ಇದ್ದೀನಿ. ಆಡ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಆಯಿಲ್ ಕೂಡ ಏನ್ ಜಾಸ್ತಿ ಹಾಕೋ ಆಗಿಲ್ಲ. ಇದರಲ್ಲೇನೆ ಹುಣಸೆ ರಸದಲ್ಲೇನೆ ಅದು ಸ್ವಲ್ಪ ಒದ್ದೆಯಾಗಿ ನೀರೆಲ್ಲ ಬಿಟ್ಕೊಂಡು, ಇನ್ನು ನೀರು ಅದೇ ಜಾಸ್ತಿ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಇದಕ್ಕೆ ಆಯಿಲ್ ನಾನು ಬರೀ ಒಂದು ಚಿಕ್ಕ ಬೌಲ್ ನಲ್ಲಿ ಆಯಿಲ್ ನ ಹಾಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ಇಂಗು ಮತ್ತೆ ಸಾಸಿವೆ, ಇದಕ್ಕೆ 3 ಐಟಮ್ಸ್ ಹಾಕೋದು ಒಗ್ಗರಣೆಗೆ, ಇನ್ನೇನು ಜಾಸ್ತಿ ಹಾಕೋ ಆಗಿಲ್ಲ. ಇಂಗು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀವು ಹೊರಗಡೆನೆ ಇಟ್ಕೊಂಡು ದಿನಕ್ಕೆ 2 ಬಾರಿ 1 ವಾರ ಆಗೋಷ್ಟು ಚೆನ್ನಾಗಿ, 1 ವಾರದ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಇದೇನು ಕೆಟ್ಟೋಗಲ್ಲ, ಯಾಕೆಂದ್ರೆ ಎಲ್ಲ ತುಂಬಾ ಚೆನ್ನಾಗಿರೋ ವೆಜಿಟೇಬಲ್ಸ್ ಎಲ್ಲ ಹಾಕಿದೀವಿ ಇದಕ್ಕೆ. ಮಿಕ್ಸ್ಡ್ ವೆಜಿಟೇಬಲ್ಸ್ ಪಿಕಲ್ ಇದು, ತುಂಬಾ ಹೆಲ್ತಿ ಪಿಕಲ್ ಕೂಡ. ಹಾಗೆ ಇದನ್ನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ಸ್ವಲ್ಪನೇ ಒಂದೊಂದ್ ಸ್ಪೂನು ಆತರ ಹಾಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಇದಕ್ಕೆ ಮಾಗ್ಲಿ ಬೇರ್ ಹಾಕಿದೀವಿ. ಮಾಗ್ಲಿ ಬೇರು ಒಂಥರ ತುಂಬಾ ಸೆಂಟೆಡ್ ಆಗಿ ಪರ್ಫ್ಯೂಮ್ ಕೊಡುತ್ತೆ. ಆ ಪರ್ಫ್ಯೂಮ್ ಇಂದ ಪಿಕಲ್ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.